ಹಾಯ್ ನನ್ನ ಟು ಫ್ಯಾಮ್ಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ಬೆಳಗ್ಗೆ ಟೈಮು 8 ಗಂಟೆ ಆಗೈತೆ ನೋಡಿ. ಇವಾಗ ಲಾಚಲ್ ಮಣ್ಣಿ ಎಲ್ಲರಿಗೆ ಗುಡ್ ಮಾರ್ನಿಂಗು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿನಿ. ಟೈಮ್ 8:05 ನಿಮಿಷ ಕಮ್ಮಿ ಆಯ್ತು ನೋಡಿ. ಬಟ್ಟೆ ಕಸ್ಟಮರು ಬರ್ತೀನಿ ಅಂತೇಳಿ ಒಯ್ಯಾಕ ನಾನು ಮದುವೆಗೆ ಹೋಗ್ಬೇಕಲ್ರಿ. ಸೀರೆ ಸಜ್ಜು ಮಾಡಿಟ್ಟಿನಿ. ಶ್ರಾವಣಗಂಗಿ ಸೀರೆ ಇದು ನೋಡ್ಕೊಂಡು ಹೋದ್ರಾತಂತ. 8 ಆಗೈತೆ ರೀ. 9ಕ್ಕೆ ಬಸ್ ಐತ್ರಿ. ಅದಕ್ಕೆ ಊರಿಗೆ 9ಕ್ಕೆ ಹೋತ ಅಮ್ಮ 1ಕ್ಕೆ ನೋಡಿ ಸ್ನೇಹಿತರೆ. ಬಸ್ಸೇ ಇಲ್ಲ. ಇನ್ನು ಮತ್ತು ಇಕ್ಕಿ ನಾಷ್ಟ ಮಾಡ್ಬೇಕು ರೀ. ಜಾಕ ಮಾಡಿಸ್ಬೇಕು. ಈಗ ಬಾಂಡೆ ತೆಕ್ಕಿ ಸ್ನೇಹಿತರೆ. ನೀರು ಕಸಕ್ಕಿಟ್ಟೀನಿ ರೀ. ಉಪ್ಪಿಟ್ಟಿಗೆ ಒಳೀನಿ ನೋಡಿ. ಉಪ್ಪಿಟ್ಟಿಗೆ ಒಳೀನಿ. ಮುಂಜಾನೆ ನಿನ್ನೆ ಮುಕ್ಕೊಂಡು 12 ಆಯ್ತು ರೀ. ಲೇಟ್ ಆಯಿತು. ಯಾಕಂದ್ರೆ ಇಬ್ಬರೇ ಕಸ್ಟಮರು ಭಾಳ ಬ್ಲೌಸು ಪಿಕೋ ಪಾಲು ನೈಟಿ ಹೊಲಿ ಹಾಕಿದ್ವಲ್ಲ. ಉಷ್ಟು ಹೊಲ್ಕೊತ ಕುಂತೆ 12 ಗಂಟೆ ಆಯಿತು. ಹೇಳೋದು 6:30 7 ಆಗಿತ್ತು ರೀ. 7ಕ್ಕೆ ಎದ್ದೀನಿ. 8 ಆಗೈತೆ ರೀ. ಕಸ ಮುಸ್ರಿ ಆಗೈತಿ. ನೀರು ಗ್ಯಾಸಿನ ಮ್ಯಾಗ ಇಟ್ಟಿನಿ ರೀ. ಒಲೆ ಹಚ್ಚೋತ ಕುಂತು ಲೇಟ್ ಆಗುತ್ತೆ ಅಂಥೇಳಿ ಎಷ್ಟು ಮಾಡ್ತೀವಿ ಅಂದ್ರೆ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇವರಿಬ್ಬರು ಜಾಕ ಮಾಡಿಸ್ತೀವಿ. ನಾವು ಬೋನ್ ಇಟ್ಕೊಂಡು ಜಾಕ ಮಾಡಿ ಕುಡಿ ನೀರು ಬೈದು ರೀ. ಕುಡಿ ನೀರು ಸಿಗಲಿ ನೋಡಿ. ಹೋಗ್ಬಿಟ್ಟು ಮತ್ತು ಈ ನೀರು ಕರೆಂಟ್ ಬಂದು ನೋಡಿ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ಒಯ್ದು ನೀರು ಕ್ಲೀನಾಗೈತಿ. ನೀರು ತುಂಬಬೇಕು. ನೀರೇ ಸಿಗಲ್ಲ ಆಗ್ಯಾವು. ಕುಡಿಯೋ ನೀರು ಮನೆ ಬಂದು ಮನೆ ಸಿಗಲಿಲ್ಲ. ಇವತ್ತು ಬಂದು ಇವತ್ತು ಸಿಗಲ್ಲ ನೋಡಿ. ಈ ಕೊಡ ತಿಕ್ಕಿಟ್ಟಿನಿ. ಅವನ್ ತಿಕ್ಕೋತ ಕುಂತೆ ನೀರು ಬಂದಾವಂತೇಳಿ. ಬರೀ ಎಲ್ಲ ಇಟ್ಟು ಕ್ಲೀನ್ ಆಗೈತೆ. ಮಸ್ತ್ ಸಿಗ್ತೀವಿ ಸ್ನೇಹಿತರೆ. ಮದುವೆಗೆ ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮದುವೆ ಲಾಗ್ ಬರುತ್ತಾ, ಹೆಂಗಿರುತ್ತೋ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಇಷ್ಟ ಆಗುತ್ತೆ. ಹೊರಗಿನ ಲಾಗ್ ಇಷ್ಟ ಆಗ್ತಾವ್ರಿ. ಮನೇನು ಅಂದ್ರೆ ಚಂತನ ಬೋರ್ ಆಗ್ತಾವೆ. ಎಲ್ಲ ಮಾಡ್ಕೊಂಡೇ ಹೋಗ್ಬೇಕಲ್ರಿ ಸ್ನೇಹಿತರೆ. ಒಂದು ಮಾಡ್ಲಿಕ್ಕಂಡಲ್ರಿ. ಈಗ ಶ್ರಾವಣಿಗೆ ಉಪ್ಪಿಟ್ಟು ಮಾಡಿ ಬುತ್ತಿ ಕಟ್ಬೇಕು. ಡಬ್ಬ ಶೇವ ಉಪ್ಪಿಟ್ಟು ಒಂದಿಷ್ಟು ಪೇಡೆ ಅವು ಕಟ್ಟಿಬಿಡ್ತೀನಿ ರೀ. ಆಕೆಗೆ ನಾವಿಟ್ಟು ಉಪ್ಪಿಟ್ಟು ತಿಂದು ಹೋಗ್ತೀವಿ. 9ಕ್ಕೆ ಬಸ್ ಸಿಗೋದಂತ ಗ್ಯಾರಂಟಿ ಇಲ್ಲ. ಏನಾಗುತ್ತೆ ನೋಡು ಸ್ನೇಹಿತರೆ. ಸಿಗಲ್ಲಕ್ಕ. ಸಿಗ್ಲಿಕ್ಕೆ ಮತ್ತೆ ಐತಲ್ರಿ ನಮ್ಮದು. ಒಂದು ಬಸ್ಸಿಗೆ ಹೋಗೋದು ನೋಡಿ. ಆ ಊರಿಗೆ ಬಸ್ಸೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಜಾಕ್ ಆಯಿತು. ಟೈಮ್ 9:40 ಗಂಟೆ ಆಯಿತು. ಯಾಕಂದ್ರೆ ಕಸ್ಟಮರ್ ಬಂದಿದ್ರಿ ಬಟ್ಟೆ ಒಯ್ಯಾಕ. ಅದು ಬ್ಲೌಸು ಸ್ಟಿಚ್ ಮಾಡಿದ್ನಲ್ಲಿ ನೀವು ಸ್ವಲ್ಪ ಇಟ್ಟಾಗಿತ್ತು. ಮತ್ತು ಹೊಲಿಗೆ ಉಚ್ಚಿ ಕರೆಕ್ಟಾಗಿ ಅವ್ರಿಗೆ ಹೊಲಿಗೆ ಹಾಕಿ ಕೊಟ್ಟೆ. ಅವ್ರು ತೊಗೊಂಡು ಹೋದ್ರು. ಪಿಕೋ ಪಾಲು ಮಾಡಿದ್ದು, ನೈಟಿ ಹಿಡ್ದಿದ್ದು, ಮತ್ತು ಇದು ಬ್ಲೌಸ್ ಸ್ಟಿಚ್ ಮಾಡಿದ್ದು ಅಮೌಂಟ್ ಕೊಟ್ಟರು ಸ್ನೇಹಿತರೆ. ಇವತ್ತು ಅದೇ ಅಮೌಂಟ್ ಇಟ್ಕೊಂಡು ನೋಡಿ. 500 ರೂಪಾಯಿ ಅದು ಇತ್ತು. ನನ್ನ ಕಡೆ ಒಂದು 140 ರೂಪಾಯಿದ್ದು. ಈಗ ಆಯರಿಗೆ ಒಂದು 500 ರೂಪಾಯಿ ಬೇಕು ಸ್ನೇಹಿತರೆ. ಅದು ನೀನು 12 ತಂದು ಟಿಚ್ ಮಾಡಿದ್ನೆಲ್ಲ. ಯಾವುದು ಮಾಡಿದ್ದು ಕೆಡ್ಸಲ್ಲ ನೋಡಿ. ನಮ್ಮ ಮಾಡಾರ್ದ ಮೈಗಾ ಥರ ಮಾಡ್ಕೊಂಡು ಕುಂದಿರ್ತೀವಲ್ಲ, ಅದು ಕೆಡ್ಸುತ್ತಾ. ನಾವೇನೇ ಒಂದಿಷ್ಟು ಕಷ್ಟಪಟ್ರನಲ್ಲ ಸ್ನೇಹಿತರೆ ಹಣ ಬರೋದು. ಕಷ್ಟಪಡಾರ ಯಾವುದು ಬರೋಕ್ಕಾಗಲ್ಲ. ಮತ್ತು ನೋಡಿ ಖುಷಿ ಆಗುತ್ತೆ ನೋಡಿ. ನಾವು ದುಡಿದು ರೊಕ್ಕ ಅಮೌಂಟ್ ಕೈಯಲ್ಲಿ ಬಂದ್ರೆ 20 ರೂಪಾಯಿ ವಾಪಸ್ ಕೊಡ್ತೀನಿ ರೀ. ಅದೇ ಬಾ 200 2 100 500 ರೂಪಾಯಿ ಕೊಟ್ರೆ 500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ನಾವು 9 ಬಸ್ಸಿಗೆ ಹೋಗ್ಬೇಕಂತ ಕೆಲಸ ಆಗಲಿ ನೋಡಿ. ಯಾಕಂದ್ರೆ ಶ್ರಾವಣಿ ಸ್ಕೂಲಿಗೆ ಕಳಿಸಿದೆ. ಮತ್ತು ಅವ್ರ ಬಟ್ಟೆ ಕಸ್ಟಮರ್ ಒಬ್ರು ಬಟ್ಟೆ ಹೋದ್ರು. ಇವು 120 ರೂಪಾಯಿ ಅಂತೇಳಿ ಇರಲಿ ಸ್ನೇಹಿತರೆ. ಇವು 500 ರೂಪಾಯಿ ಆಯರಿಗೆ ಆತಾವು. ಇವತ್ತು ಇದು ಆಯರಿಗೆ 500 ರೂಪಾಯಿ ಹೊಲ್ದಿಟ್ಟು ಟಿಚ್ ಮಾಡಿದ ಆಯರಿಗೆ ಹೋಯ್ತು. ಇನ್ನು ನಾಳೆಗೆ ಒಂದು ಕುಬುಸ್ ಐತ್ರಿ. ಹಿಂಗೆ ನೋಡಿ. ಏನಾರ ಹೊಲ್ದಿರ್ತೀವಿ ಏನಾರ ಮಾಡಿರ್ತೀವಿ ಅಂದ್ರೆ ಒಂದು ಕಡೆ ಹೋಗ್ಬಿಡ್ತಾವೆ. ನಾವು ಎಲ್ಲಾರ ನಿನ್ನೆ 12 ತನಕ ಕಷ್ಟಪಡ್ಲಿಕ್ಕಂದ್ರೆ ನೀನು ಮುಂಜಾನೆ ಕೊಟ್ಟಿದ್ರು ಅವ್ರು. ಇವತ್ತಿಗೆ ಕಷ್ಟಪಡ್ಲಿಕ್ಕಂದ್ರೆ ಅವ್ರು ಅಮೌಂಟ್ ಕೊಡ್ತಿದ್ದಿಲ್ಲ. ಇವತ್ತು ನೀನು ಇವತ್ತಿನ ತನಕ ನಾನು ಮನೆ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟೆ. 500 ರೂಪಾಯಿ ಅಮೌಂಟ್ ಸಿಕ್ಕು ಸ್ನೇಹಿತರೆ. ಯಾರೂ ಖಾಲಿಯಾಗಿ ಕುಂದ್ರಬೇಡಿ. ವೇಸ್ಟ್ ಆಗಬೇಡಿ. ನಾವು ದುಡಿದು ನಾವು ತಿಂತೀವಿ ಅನ್ನೋ ಇದು ಬೇಕು. ಎಲ್ಲ ನೋಡ್ಕೋಬೇಕ್ರಿ. ಉಷ್ಟು ನೋಡ್ಕೊಂಡ್ರೇ ಸಂಸಾರ ನೋಡಿ. ಸಂಸಾರ ಅಂದ್ರೆ ವಜ್ಜೆ ಸ್ನೇಹಿತರೆ. ಸಾಯ್ತು ಸಾಗುತ್ತೆ ರೀ ಸಂಸಾರ. ಕಟ್ಟಾಯಿತು ಕೈ ಅಂದ್ರೆ ಕಟ್ಟಾಗಿಬಿಡ್ತಾ ಮುಗೀತು ಸ್ನೇಹಿತರೆ. ನಾವು ಖಾಲಿಯಾಗಿ ಕುಂತ್ರೆ ವೇಸ್ಟ್ ಆಗ್ತೈತೆ. ನಾವು 100 ರೂಪಾಯಿ ಹೊಲಿಲಿ. ನಾನು 100 ರೂಪಾಯಿ ಹೊಲಿದ್ರೆ ಸಮಾಧಾನ ನೋಡಿ. ನನ್ನ ಜನ್ಮಕ್ಕೆ ಹೆಂಗನ ಹೊಲಿಲಿಕ್ಕಾದ್ರೆ ಇವತ್ತು ಹೊಲಿಲಿ ಫುಲ್ ಟೆನ್ಷನ್ ಆಗಿಬಿಡ್ತಾ. 100 ರೂಪಾಯಿ 100 ರೂಪಾಯಿ ಹೊಲ್ದಿನ ಬಿಡು. ಹಿಂಗೆ ಸಮಾಧಾನ ನೋಡಿ. ಇದ್ದಿದ್ರಾಗನೇ ಸಮಾಧಾನ ಮಾಡ್ಕೊಂಡು ಹೋಗೋದು. ಈಗ ಟೈಮ್ ಕರೆಕ್ಟ್ ರಾಯರ ಪೂಜೆ ಮಾಡಬೇಕು. ಟೈಮೂ ಭಾಳ ಆಗೈತ್ರಿ. ಈಗ ತೋರಿಸ್ತೀನಿ ಸ್ನೇಹಿತರೆ. ನಿಮಗೆ ಕಾಣ್ತಿರ್ಬೇಕು. 10ಕ್ಕೆ 10 ನಿಮಿಷ ಕಮ್ಮಿ ಐತೆ. ಬರೀ ನಾ ಪೂಜೆ ಮಾಡಿ ಮಸ್ತ್ ಸಿಗ್ತೀನಿ ರೀ. ಶ್ರಾವಣನ ರೆಡಿ ಮಾಡಬೇಕು. ನಾ ರೆಡಿ ಆಗಬೇಕು. 1ಕ್ಕೆ ಐತ್ರಿ ಬಸ್. ಅದೇನು ಹೋಗಿ ಅಕ್ಕಿ ಕಾಳು ಹಾಕಿ ಮಾರಿ ತೋರಿಸಿ ಬಂದುಬಿಡ್ತೀವಿ ನೋಡಿ. ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ಪೂಜೆ ಮಾಡಬೇಕು ನೋಡಿ ಸ್ನೇಹಿತರೆ. ಪೂಜೆನೂ ಆಯಿತು. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದೆ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ಯಾ. ಶ್ರಾವಣಿ ತಿಂದೋಗ್ಯಾಳ ನೋಡಿ. ಎಲ್ಲ ಕ್ಲೀನ್ ಕಸ ಗುಡಿಸಿ ಲೋಬಾನ ಹಾಕಿಬಿಟ್ಟಿನಿ ರೀ. ಅವರು ಶ್ರಾವಣಿಯರು ತಿನ್ನಾಗ ಎಲ್ಲ ಒಟ್ಟು ಗಲೀಸ್ತನ ಮಾಡಿದರು. ಮನೆ ಕಸ ಗುಡಿಸಿ ಲೋಬಾನ ಹಾಕಿದೆ. ರಾಯರ ಪೂಜೆ ಸಿಂಪಲ್ಲಾಗಿ ಮುಗಿಸಿ ನೋಡಿ. ಇವತ್ತು ಗುರುವಾರ ಅಲ್ಲ. ರಂಗೋಲಿ ಏನು ಹಾಕಲಿಲ್ಲ ನೋಡಿ ಸ್ನೇಹಿತರೆ. ಇಷ್ಟು ಮುಗಿಸಿ ನೋಡಿ.
ರಾಯರ ಪೂಜೆ ಎಲ್ಲ ರಾಯರ ದರ್ಶನ ಮಾಡ್ಕೊರಿ. ಅರ್ಜೆಂಟ್ ಇತ್ತಂದ್ರೆ ರಂಗೋಲಿ ಪಂಗೋಲಿ ಹಾಕೋತ ಕುಂದ್ರಲ್ರಿ, ಸಿಂಪಲಾಗಿ ಮುಗಿಸ್ಬಿಡ್ತೀನಿ. ಸಿಂಪಲ್ ಅಂದರೂ ಭಕ್ತಿ ಮನಸ್ಸಿನಾಗ ಇರ್ಬೇಕು ರೀ. ಪೂಜೆ ಹೆಂಗಾರ ಅಲ್ಲಿ ಭಕ್ತಿ ಮಾತ್ರ ಬೆಟ್ಟದಷ್ಟು ಐತ್ರಿ ರಾಯರ ಮ್ಯಾಗ ಭಕ್ತಿ. ಇನ್ನು ಅಷ್ಟು ಬಾಂಡೆ ನಾಷ್ಟ ಮಾಡಿ ಅಷ್ಟು ಬಾಂಡೆ ಬಟ್ಟೆ ಮಾಡ್ತೀನಿ. 10 ಗಂಟೆ 10 ನಿಮಿಷ ಆಗೈತೆ ಸ್ನೇಹಿತರೆ. ಬರೀ ಮಾತು ಸಿಗ್ತೀನಿ ನೋಡಿ ನಿಮ್ಗೆ. ಶ್ರವಣ ಬಾ ನೋಡಿ ಸ್ನೇಹಿತರೆ, ಅಷ್ಟು ಬಟ್ಟೆ ಒಗೆದಾಕಿದೆ. ನಾಷ್ಟ ಮಾಡಿ ಬಟ್ಟೆ ಒಗೆದಾಕಿನಿ. ಶ್ರಾವಣ್ ಕುಮಾರ್ ರೆಡಿ ಮಾಡಬೇಕು. ಹಾಯ್ ಮಾಡಪ್ಪ. ಇವನು ರೆಡಿ ಮಾಡ್ಬೇಕ್ರಿ. ಮತ್ತು ಸ್ನೇಹಿತರೆ ನಾಳೆಗೆ ಮನೆ ತೊಳಿಬೇಕಲ್ಲ, ಹಿಂಗೆ ಮ್ಯಾಟ್ಗಳು ಎಲ್ಲ ಹೊಲಸಾಗಿದ್ದು ಒಗೆದಾಕಿದೆ. ನೀರೇ ಬಂದಿಲ್ಲ ನೋಡಿ, ಎಲ್ಲ ಕ್ಲೀನಾಗಿ ಎಲ್ಲ ಎತ್ತಿಟ್ಟೀನಿ ನೋಡಿ. ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಗೈತೆ. ದಡಿ ಸೀರೆ ನೋಡ್ರಿ, ಸುಮ್ಮ ಪತ್ಲ ಉಟ್ಕೊಂಡು ಹೋಗ್ಬಿಡ್ತೀವಿ ಸ್ನೇಹಿತರೆ. ಟೈಮ್ 10:30 ಮ್ಯಾಗ ಆಗೈತೆ. ಶ್ರಾವಣಿಗೆ ಎಣ್ಣೆ ಹಾಕಿ ಅವ್ರು ರೆಡಿ ಮಾಡ್ತೀನಿ ರೀ. ಮತ್ತು ಸಿಗ್ತೀನಿ ರೀ ನಾನು ರೆಡಿಯಾಗಿ, ಎಲ್ಲ ರೆಡಿಯಾಗಿ ನೋಡಿ ಸ್ನೇಹಿತರೆ. ಕುಬ್ಸ ಮಾಡೋ ಕರಿಬಿ ಇದು. ಅಲ್ಲೊಬ್ಬರು ನಮ್ಮ ಅತ್ತಿ, ನಮ್ಮ ಸೋದರತ್ತಿ ಮಮ್ಮಳ ಹಿರೇಮೆಣ್ಸಕ್ಕಾಗ ಅಕ್ಕಿಗೆ ಒಂದು ಸೀರೆ ಪತ್ಲ ಅಲ್ಲೇ ಬ್ಯಾಳೆ ಬೆಲ್ಲ ತೊಗೋತೀನಿ ರೀ. ಇದಕ್ಕೂ ಬ್ಯಾಳೆ ಬೆಲ್ಲ ತೊಗೋಬೇಕು, ಇದಕ್ಕೂ ಬ್ಯಾಳೆ ಬೆಲ್ಲ ತೊಗೋಬೇಕು. ಇವು ಅಕ್ಕನ ಸೀರೆಗಳು ಪಿಕ್ಕು ಹಾಕಿದೆ, ಇವು ತೊಗೊಂಡು ಹೋಗ್ಬೇಕು ರೀ. ಇವೆಲ್ಲ ಕೋರ್ಕಿಟ್ಟು ಮದುವೆಗೆ ಹೋಗ್ಬೇಕು ಸ್ನೇಹಿತರೆ. ಇದಕ್ಕೆ ಬ್ಯಾಳೆ ಬೆಲ್ಲ ಹಾಕಿ ಹಿಟ್ಟೆಲ್ಲ ತೊಗೊತೀನಿ. ಇದಕ್ಕೂ ಬ್ಯಾಳೆ ಬೆಲ್ಲ ಹಾಕಿ ಹಿಟ್ಟೆಲ್ಲ ತೊಗೊತೀನಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ ರೆಡಿಯಾಗಿ ನೋಡಿ. ಹಾಯ್ ಮಾಡಪ್ಪಾಜಿ. ಎಲ್ಲಿ ಹೊಂಟಿಯಪ್ಪ? ಲಗ್ನಕ್ಕೆ ಹೋಗ್ತೀಯ? ಆ ಪ್ಯಾಂಟ್ ತಳಕ್ಕೆ ಕಳಿಸ್ಕೋರಪ್ಪ, ಹಂಗ್ಯಾಕ? ಮಮ್ಮಿ ಹೆಂಗೆ ರೆಡಿ ಆಗ್ಯಾಳ? ನೀನು ಹೋಗುನಾ? ಹಿಂದಿನ ಕದ ಹಾಕಿ ಅಪ್ಪಾಜಿ. ಇವಿಷ್ಟು ಒಂದು ಕ್ಯಾರಿ ಹೊಡ್ಕೋತೀಯ? ಇವು ಅಂದ್ರೆ ಹಾಕೊಂಡ್ಬಿಡ್ತೀನಿ ರೀ ಬಟ್ಟೆ. ಮತ್ತು ಅಲ್ಲಿ ಒಳ್ಳೆ ಹೋಗೋದಾಗಲ್ಲ ಸ್ನೇಹಿತರೆ. ಮತ್ತು ಬರ್ಲಿಕ್ಕಂದ್ರೆ ಬರಲಿಲ್ಲ ಅಂತಾರೆ. ನನ್ನಿಂದ ಸುತ್ತ ಭಾಳ ರಗಳೆ ಭಾಳ ರೀ. ಮತ್ತು ನೋವು ಮಾಡಿಲ್ಲ ಅಂತಾರೆ. ಒಂದು ಕೆಲ್ಸಕ್ಕೆ ಹೋದ್ರೆ 3 ಕೆಲಸ ನೋಡಿ. ಈಗ ನಾಳೆ ಊರಿಗೆ ಬಂದು ಹೋಗೋದಾಗುತ್ತೋ, ಕುಬ್ಸಕ್ಕೆ ಹೆಂಗಾಗುತ್ತೋ ಅಂತ ವಿಚಾರ ಮಾಡ್ತೀನಿ ರೀ. ಹೋಗಿ ಬಟ್ಟೆ ಬ್ಯಾಳೆ ಬೆಲ್ಲ ಒಪ್ಪಿಸ್ತೀನಿ ರೀ. ಅಲ್ಲ ಅವ್ನ ಕೈಯಾಗ ಅವನು ಬರ್ತಾಳೆ. ಆ ಕಡೆ ಹೋದ್ರಂದ್ರೆ ನಾನು ನಾಳೆ ಬಸ್ಸಿಗೆ ಹೋಗಕ್ಕೆ ಬರ್ತಾ ಶ್ರಾವಣಿನ ಬಿಟ್ಟು ಹೊಂಟೀನಿ. ಸ್ಕೂಲಿಗೆ ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡೀನಿ ರೀ. ಟೈಮ್ 11 ಆಗೈತಿ ಇವಾಗ. ನಾನೇನು ಸುತ್ತಕ್ಕೆ ಭಾಳ ಸ್ನೇಹಿತರೆ. ಹೋಗ್ಲಿಕ್ಕಂದ್ರೆ ಬರಲಿಲ್ಲ ಅಂತಾರೆ. ಹೀಗಾಗಿ ನಾ ಹೇಗೆ ರೆಡಿಯಾಗಿನಂತ ತೋರಿಸ್ತೀನಿ ಬನ್ನಿ. ಸುಮ್ಮ ದಡಿ ಸೀರೆ ಇಟ್ಕೊಂಡಿದ್ದು ಸ್ನೇಹಿತರೆ. ದಡಿ ಸೀರೆ ತೆಗೆದು ಈ ಸಿಂಪಲ್ ಇಟ್ಕೊಂಡು ನೋಡಿ. ಮುಂದಿನ ಕ್ಯಾಮ್ರಾ ತೆಗಿತೀನಿ ನೋಡಿ ಸ್ನೇಹಿತರೆ. ಈ ಥರ ಸಿಂಪಲ್ ರೆಡಿಯಾಗಿನಿ. ಶ್ರಾವಣ್ ಕುಮಾರ್ ರೆಡಿಯಾಗಿ, ನಾನು ರೆಡಿಯಾಗಿ ಸ್ನೇಹಿತರೆ. ಹೋಗುಂಬರ್ರಿ. ಇವಾಗ ಇನ್ನು ಕೈಯಾಗ ಬಳಿ ಇಲ್ರಿ, ಬಳಿ ಹಾಕ್ಸೋಬೇಕು. ಅಲ್ಲಿ ಮುದ್ದೆದಾಗ ಬಳಿ ಇಲ್ಲ. ನಾನು ಎಲ್ಲ ಮುದ್ದಕ್ಕೆ ಹೋಗೋ ಬಳಿ ಅಷ್ಟು ಓಡೋದ್ಬಿಟ್ಟ ಸ್ನೇಹಿತರೆ. ಹಿಂಗಾಗಿ ಎಲ್ಲೋ ಮುದ್ದೆ ಬಳಿ ಹಾಕ್ಸೊಂದು ಬ್ಯಾಳೆ ಬೆಲ್ಲ ತೊಗೊಂಡು ಅವ್ರಿಗೆ ಅರ್ಧ kg, ಇವ್ರಿಗೆ ಅರ್ಧ kg ಬ್ಯಾಳೆ ಬೆಲ್ಲ ಹಿಟ್ಟು ಅಕ್ಕಿ ಎಲ್ಲ ತೊಗೊಂಡು ಕೊರ್ಕೋಗಿ ಇಷ್ಟು ಇಟ್ಟು ಮತ್ತು ಮದುವೆಗೆ ಹೋಗಿ ಬರ ಕೊಳೂರು ಕೀಳೋದು. ಮತ್ತು ಅವ್ರಿಗೆ ಕೊಳೂರಾಗ ಐತೆ ನಮ್ಮ ಅತ್ತಿ ಮಗಳು ಕೊಳೂರು ಕೊಟ್ಟಾರಿ. ಅಲ್ಲೇ ನಮ್ಮ ತವ್ರ ಮನೆಗೆ ಕೊಟ್ಟಾರ. ಅವ್ರ ಮನೆಗೆ ಅವ್ನು ಬ್ಯಾಳೆ ಬೆಲ್ಲ ಸೀರೆ ಒಪ್ಪಿಸಿ ಮತ್ತು ಈ ಕಡೆ ಕುಬ್ಸಕ್ಕೆ ಹೋಗ್ಬೇಕು, ಈ ಕಡೆ ಊರಿಗೆ ಬರಬೇಕು. ನೋಡ್ಬೇಕು ರೀ. ಇಷ್ಟ ಐತೆ ನೋಡಿ ಇವತ್ತಿನ ಪ್ರಯಾಣ. ಎಲ್ಲರೂ ವಿಡಿಯೋ ವಾಚ್ ಮಾಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಬರ್ರಿ. ಲೇಟ್ ಆಗೈತೆ, 11 ಆಗೈತೆ. 12 ಬಸ್ ಐತೆ. ಮತ್ತು ಇನ್ನು ಕೋರ್ಕೋ ಅಲ್ಲಿಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ. ಹೋಗುಂಬರ್ರಿ. ಮತ್ತು ಸಿಗ್ತೀವಿ ಸ್ನೇಹಿತರೆ. ಎಲ್ಲಿ ವಿಡಿಯೋ ಮಾಡಿದಾರೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಬಳಿ ಹಾಕೊಂಡಲ್ಲಿ ಹೊಸ ಸ್ವಲ್ಪ ವಿಡಿಯೋ ತೊಗೋಬೇಕಂತ ಮಾಡೀನಿ. ಬರ್ರಿ ನಾವು ವಿಡಿಯೋ ಎಡಿಟಿಂಗ್ ಮಾಡು, ಅಪ್ಲೋಡ್ ಮಾಡು ಎಲ್ಲ ಇಟ್ಟು ಕೂತೀನಿ ರೀ ಸ್ನೇಹಿತರೆ. ಶ್ರಾವಣ್ ಕುಮಾರ್ ಹೆಂಗೆ ಮಾಡ್ತಾವೆ ಕಿಲಿ ತೊಗೋಪ್ಪ. ಅಡುಗೆ ಮನೆ ಕದ ಹಾಕವ, ಹಿಂದಿನ ಬಾಗಲೆಲ್ಲ ಕದ ಹಾಕಿ ನೋಡ್ಕೊ, ಚೆಕ್ ಮಾಡ್ಕೊ ಹೋಗುಂಬರ್ರಿ. ಮತ್ತು ಸಿಗ್ತೀನಿ ಮುದ್ದೆ ಹೋಗಿ ನೋಡಿ ಸ್ನೇಹಿತರೆ. ಇವಾಗ ಉಣ್ಕುಂಟಿ ಬಂದು ಮದುವೆಗೆ ನಾ ಬರೋದು 2 ಗಂಟೆ ಆಯ್ತು ನೋಡಿ. ಊರಿಗೆ ಬರ್ಬೇಕಂದ್ರೆ ಅಕ್ಕಿ ಕಾಳು ಲೇಟ್ ಆಗ್ಯವ್ರು. ಈಗ ಮಂತ್ರ ಓದಾಕತ್ತಾರೆ ಸ್ನೇಹಿತರೆ. ಮತ್ತು ರೀ ಕೊಳೂರ್ಗೆ ಹೋಗಿ ಅಲ್ಲಿ ಕುಬ್ಸು ಬಟ್ಟೆ ಇಟ್ಟು, ಶುಭಂಕಾರಿ ಬಟ್ಟೆ ಇಟ್ಟು, ಬ್ಯಾಳೆ ಬೆಲ್ಲ ತೊಗೋಬೇಕು ಅನ್ನೋರಾಗ ಬಸ್ ಬಂದುಬಿಡ್ತು. ಹಂಗೆ ಓಡಿ ಬಂದೆ. ಅಲ್ಲೇ ಊರಾಗ ತೊಗೊಂಡ್ರ ತಂದು ಬಿಟ್ಟು ಬಂದೆ. ಮತ್ತು ಸಂಜೆಗೆ ಹೋಗಿ ಬ್ಯಾಳೆ ಬೆಲ್ಲ ಕುಬ್ಸೋದೆಲ್ಲ ಐಟಮ್ ಕೊಟ್ಟು ನಾಳೆ ಕುಬ್ಸ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಂತೀನಿ. ಶ್ರಾವಣಿ ನೋಡೋಣ್ರಿ, ಅವನ್ನ ಕಳಿಸ್ತೀನಿ ರೀ. ಕರ್ಕೊಂಬಂದ್ರೆ ಹೋಗಿ ಕರ್ಕೊಂಬರ್ತಾಳೆ. ಇವಾಗ ಮದುವೆದು ಊರಿಗೆ ಬಂದು ನೋಡಿ ಸ್ನೇಹಿತರೆ. ವಿಡಿಯೋ ಮಾಡಾಕತ್ತಿದ್ದೀನಿ ರೀ. ಒಂದು ಸ್ವಲ್ಪ ನಮಗೂ ಅಲ್ಲಿ ಮಂದ್ಯ ವಿಡಿಯೋ ಮಾಡೋದಂದ್ರೆ ಸ್ವಲ್ಪ ಮನಸ್ಸಿಗೆ ಮುಜುಗರ ಆಗೋ ಸ್ನೇಹಿತರೆ. ಏನು ಮಾಡೋದು ರೀ, ಮಾಡಲೇಬೇಕು ರೀ. ಹೊಟ್ಟೆ ಪಾಡಿಗೆ ಯಾವುದಾದ್ರೂ ಹೊಟ್ಟೆ ಅನ್ನೋದೈತಲ್ಲ ಸ್ನೇಹಿತರೆ. ಹೊಟ್ಟಿನ ಮೊಟ್ಟೆಗೋಸ್ಕರ ನೋಡಿ ನಮ್ಮ ಸೋದರ ಮಾವನ ಹೆಂಡತಿ ನೋಡಿ ಸ್ನೇಹಿತರೆ. ನಮ್ಮ ಅವ್ವನ ಅಣ್ಣ ಸ್ನೇಹಿತರೆ. ಸೋದರ ಮಾವ ಮುಂದೆ ಮಗಂದ ಮದುವೆ ಇತ್ತು ರೀ. ಅವ್ವಾರು ಕುಂತಾರ. ಜಲ್ದಿ ಬರಬೇಕಿಲ್ಲವ ಅಂತ ಅಂದ್ಲವ್ವ. ಇದ್ರೆ ಯಾರು ಕೂಡ ಮಾತಾಡಕತ್ತಿದ್ಲು. ನಾನು ಕೂಡ ಉಸಿರು ಮಾತಾಡಿಸಿ ಅಕ್ಕಿ ಕಾಳು ಅದು ಹೋಗೋದು ಕೇರಿ ಹೋಗ್ಬೇಕು ರೀ. ಮತ್ತು ಜಲ್ದಿ ಹೋಗ್ಬೇಕು ಸ್ನೇಹಿತರೆ. ಹೋಗ್ಲಿಕ್ಕೆ ಅಡ್ಡ ನೋಡಿ ಹೋಗಲೇಬೇಕು.
ಏನು ಮಾಡೋದ್ರಿ ಒಬ್ಬಂಟಿಗೆ ಭಾಳ ಹಿಂಗೈತಿ. ಅದ್ರಾಗ ಈ ಊರಿಗೆ ಬಸ್ಸ ಇಲ್ರಿ. ಮುಂಜಾನೆ 9ಕ್ಕೆ ಹೋಗ್ತಾರೆ, ಆಮೇಲೆ ಮಧ್ಯಾಹ್ನ 1-2ಕ್ಕೆ ಐತ್ರಿ. ಮತ್ತು ಯಾವ್ದು ಅಕ್ಕಿ ಕಾಳು ಈ ಬಿದ್ದು ರೀ. ಹಂಗೆ ಫೋಟೋನು ಚಲೋ ಅದು. ಎಲ್ಲರೂ ಕುಂತಿದ್ರಿ. ಇಕ್ಕಿ ನಮ್ಮ ತಂಗಿ ನೋಡಿ, ನಮ್ಮ ಆಂಟಿ ಮಗಳು ಚಿನ್ಯ ಪರ್ಸು ಫೋಟೋ ಹೊಡ್ತೀನಿ ನೋಡ್ರಿಗ. ಪರ್ಸುಗ ಕೆಂಪ್ಯ ಚಿನ್ನಿ ಹಾಯ್ ಮಾಡು. ಗಿಫ್ಟ್ ಕೊಡಾಕಿನ ಯಾವ ನೋಡ್ರಿ, ನಿಮ್ದು ಯಾರ್ದು ಕೂಡ ತೆಗಲ್ಲ. ನೀ ಮುಂದೆ ಬಂದು ನಿಂತ್ರಂದ್ರ ಈ ಕಡೆ ಹಿಂದ್ ಬರ್ರಿ. ಇಲ್ಲಿ ನಿಂತಾರಲ್ಲಂದ್ರೆ ಇಷ್ಟು ಜನ ಪಾಳೆ ಹಚ್ಚಾರ. ನೀವು ಇಲ್ಲಿ ಮುಂದೆ ಬಂದ್ರೆ ಹಿಂಗ್ ಮಾಡಿದ್ರೆ ಹೆಂಗ್ ಹೇಳ್ರಿ? ಅವ್ ನಮ್ ಛತ್ರಿ ಗಿತ್ರಿ ಕೇಳಿದ್ರೆ 35,000 ರೂಪಾಯಿ ಬಿಡದೇ ಇಲ್ಲ. ಮತ್ತ ಈ ಕಡೆ ಆಶ್ ಬರ್ರಿ ಸುಮ್ಮ. ಫೈನಲ್ ಆಗಿ ನಾನು ಕೂಡ ಅಕ್ಕಿ ಕಾಳು ಹೋಗೋದು ಊಟ ಉಂಡು ಹೋದ್ರಾತಂತೇಳಿ ಬಂದು ನೋಡಿ ಸ್ನೇಹಿತರೆ. ನಾನು ಸಿಂಪಲ್ ದಡಿ ಸೀರೆ ಇಟ್ಟಿದ್ದೆ. ದಡಿ ಸೀರೆಡನ ಉಡ್ಸೋರಿಲ್ಲ, ಉಟ್ಕೊಳಕ್ಕೆ ಮತ್ತು ಉಬ್ಲಾಗುತ್ತಾ. ಇನ್ನೆಲ್ಲಿ ಅದು ಸುಮ್ಮನೆ ಬ್ಯಾಡ್ರಗಳಿಗಂತ ಸ್ನೇಹಿತರೆ ಸುಮ್ಮಿದ್ದಂಥ ಪತ್ಲ ಉಟ್ಕೊಂಬಂದು ನೋಡಿ. ನಮಗೆ ಏನು ಮಾಡುತ್ತಾ ಇದ್ದಂಗೆ ಹೋಗೋದು ಸ್ನೇಹಿತರೆ. ಹೆಂಗೆ ಬರುತ್ತೆ ಹಂಗೆ ಸಾಕು. ಆ ಕಡೆ ಮದ್ವೆಗೆ ಹೋಗ್ಬೇಕು ಬಂದಾರ ಅನ್ನಂಗೆ ಹೋಗ್ಕೇರಿ ಬಂದ್ಬಿಟ್ಟು ನೋಡಿ. ಚಂದ ಆಯ್ತು ರೀ ಮದ್ವೆ. ಮಾತ್ರ ಮಸ್ತ್ ಆಯಿತು. ಊಟಕ್ಕೆಲ್ಲ ಏನೇ ಮಾಡ್ಸ್ಯಾರ ಅದನ್ನು ಮಾಡ್ತೀನಿ. ಎಲ್ಲನೂ ಇದೇ ಮಾಡಿದ್ರೆ ಸ್ವಾದ್ರ ಮಗ ಎಲ್ಲ ನಮ್ಮ ಸ್ವಾದ್ರ ಮಕ್ಕಳು ಅವ್ರು ಕೂಡ ಬಾ ಅಂತ ನಮ್ಮ ಮಕ್ಕಳು ಕರ್ಕೊಂಬಂದು ಫೋಟೋ ಹೊಡ್ಸ್ಕೊಂಡಿವಿ. ಅಲ್ಲಿ ಹೊಡ್ಸ್ಕೊಂಡು ಬಂದ್ವಿ ಸ್ನೇಹಿತರೆ. ಹೋಗಿರ್ತೀವಿ ಅನ್ನೋದು ಒಂದು ಮದ್ವೆ ಮನೆ ಗಿಫ್ಟ್ ಕೊಡೋದಿಲ್ಲ. ಆಯೋಗಕ್ಕೆ ಬಿಡ್ತೀವಿ, ಮುಂದೆ ಆಯೋಗ ಹಾಕ್ತೀವಿ ಅಂತೇಳಿ ಆಯೋಗಕ್ಕೆ ಸಂತೆ ಬಂದ್ವಿ. ಇದು ಹುಣ್ಕುಂಟಿ ಲಕ್ಕಮ್ಮ ದೇವಿ ದೇವಸ್ಥಾನ ನೋಡಿ. ಹುಣ್ಕುಂಟಿಯವ್ರು ಯಾರಾದ್ರೆ ಶ್ರೀ ಲಕ್ಕಮ್ಮ ದೇವಿ ಆಶೀರ್ವಾದ ತಗೋರಿ. ನೀವು ಕೂಡ ಆಶೀರ್ವಾದ ತಗೋರಿ. ಭಾರಿ ಶಕ್ತಿವಂತೆ ದೇವಿ ನೋಡಿ ಸ್ನೇಹಿತರೆ. ನಮ್ಮ ಅವ್ವನ ತವ್ರ ಮನೆ ದೇವರು ಅವ್ವ. ಹಿಂಗಾಗಿ ಭಾಳ ಬೇಡ್ಕೊತಾರೆ ರೀ ದೇವ್ರ ಮ್ಯಾಗ. ಒಂದು ಸ್ವಲ್ಪ ಅವ್ವನು ಹ್ಯಾಪಿ ಭಾಳ ಸ್ನೇಹಿತರೆ. ಒಂದು ಸಲ ಸಾಮಾನು ಇಡಲ್ಲ, 2-3 ಸಲ ಸಾಮಾನು ಮಾಡ್ತಾಳೆ. ದೇವ್ರ ಮ್ಯಾಗ ಬರ್ತಿದ್ರೆ ಹಂಗೆ ಅಲ್ಲ. ನಾ ಫೋಟೋ ಹೊಡಿತೀನಿ ನಿಂದಿರವ ಅಂದರೆ ಶ್ರಾವಣ್ ಕುಮಾರ್ ಮತ್ತು ನಮ್ಮ ಕಡೆ ಬರೋದು ನೋಡಿ. ಅವು ಬಂದು ಸ್ನೇಹಿತರೆ ಸಾಕು ಅಜ್ಜಿ ಬಿಟ್ಟು ಅಳಗಾಡ ನೋಡಿ. ಫುಲ್ ಖುಷಿ ಪಟ್ಟ. ಶ್ರಾವಣಿ ಕೂಡ ಶಾಲೆಗೆ ಹೋಗಿದ್ಲು. ಅಕ್ಕಿಂದು ಎಕ್ಸಾಮ್ ಅದಾವ್ರಿ. ಈಗ ಮತ್ತು ಸುಮ್ಮನೆ ಬಿಡಿಸಿ ಅಡ್ಯಾಡ್ಕೊತ ಕುಂತ್ರ ಕಂಡಪಟ್ಟಿ ಅಮೌಂಟ್ ರೊಕ್ಕ ಕೊಟ್ಟು ಶಾಲೆಗೆ ಹಚ್ಚಿ ಬಿಡಿಸಿರೇನು ಉಪಯೋಗ ಸ್ನೇಹಿತರೆ. ಅದಕ್ಕೆ ಶಾಲೆ ಕಲಿಯೋದಕ್ಕೆ ನಾಳೆ ಮುಂದೆ ಅಡ್ಯಾಡೋದೈತಿ ನಮ್ಮ ಹಂಗಾಗಿಂದ. ಈ ಶಾಲೆ ಕಲಿ ವಯಸ್ಸೈತ್ರಿ. ಆಯಾ ವಯಸ್ಸಿಗೆ ಏನೇ ಕಲಿಸ್ಬೇಕಂತ ಕಲಿಸ್ಲೇಬೇಕಲ್ರಿ. ಇವಾಗ ನೋಡಿ ಶ್ರಾವಣ್ ಕುಮಾರ್ ಗಂಟೆ ಹೊಡಿತಿಂದ ಅವು ಎತ್ತಿ ಗಂಟೆ ಹೊಡಿಸಿದ್ಲು. ಬರ್ರಿ ಶ್ರೀ ಲಕ್ಕಮ್ಮ ದೇವಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಎಲ್ಲರೂ ಲಕ್ಕಮ್ಮ ದೇವಿ ದರ್ಶನ ತಗೋರಿ. ಶ್ರೀ ಲಕ್ಕಮ್ಮ ದೇವಿ ಪ್ರಸನ್ನ ಅಂತೇಳಿ ಲೈಟ್ ಹೋಗುತ್ತೆ ರೀ. ಮತ್ತು ಸಾಕಿನ ಹುಣ್ಕುಂಟಿ ನೋಡಿ ಸ್ನೇಹಿತರೆ. ದೊಡ್ಡ ದೇವಸ್ಥಾನ ರೀ ಇದು. ಇಲ್ಲೇ ಮದುವೆ ಆಗ್ಬೇಕು, ಇಲ್ಲೇ ಆಗ್ತಾವೆ. ಜಾತ್ರೆ ಮಾತ್ರ ಮಸ್ತ್ ಆಗುತ್ತೆ ರೀ. 3 ವರ್ಷಕ್ಕೊಮ್ಮೆನೇ ಆಗುತ್ತೆ ಸ್ನೇಹಿತರೆ. ಯಾರೇ ಮದುವೆ ಮಾಡಿರಿ ಲಕ್ಕಮ್ಮ ನೀರು ಏರಿಸಿ ಇದೊಂದು ಪದ್ಧತಿ ಐತೆ ನೋಡಿ. ಇಲ್ಲೇ ಮಾಡ್ತಾರೆ ನೋಡಿ ಸ್ನೇಹಿತರೆ. ಬರ್ರಿ ಎಲ್ಲರೂ ಲಕ್ಕಮ್ಮ ದೇವಿ ಆಶೀರ್ವಾದ ತಗೋರಿ. ಶ್ರವಣ್ ಕುಮಾರ್ ಮಾತ್ರ ಇಷ್ಟೇ ಎಲ್ಲಿ ಹೋದ್ರೆ ಕಿಡಿಗೇರ್ ತಪ್ಪ ನೋಡಿ. ಅಲ್ಲೇ ದೀಪ ಅದು ಐತೆ ಹೋಗ್ಬೇಡಪ್ಪ ಅಂತೀವಿ. ಅಲ್ಲೇ ಹೋಗಕತ್ತೀನಿ ರೀ. ಇನ್ನೊಂದು ಸ್ವಲ್ಪ ಮತ್ತೆ ಹೇಳ್ಕೊಂಡೆ. ಅಮ್ಮ ನೋಡಕ್ಕೆ ಬಂದು ನೋಡಿ. ಬರಬೇಡಪ್ಪ ದೀಪ ಅದು ಐತೆ ನಿಂದು ಒಂದು ಸ್ವಲ್ಪ ಅಂದ ಅಮ್ಮ ಅಜ್ಜಿ ಅಂದ್ಲು. ಹಿಂಗಾಗಿ ಒಂದು ಹಣ್ಣು ಕೊಡು ಅಂದ್ಲು. ಹೌದ್ರ ಒಂದು ನಿಂಬೆಹಣ್ಣು ಕೊಟ್ಲು ಸ್ನೇಹಿತರೆ ಅಮ್ಮ. ನಾನು ಮನೆ ತರಲೇ ನೋಡಿ, ಅಲ್ಲೇ ಬಿಟ್ಟು ಬಂದುಬಿಟ್ಟು ಅವ್ವನ ತಕನೇ ಆಗ್ಬಿಡ್ತದು. ತಂದು ಲಕ್ಕಮ್ಮ ದೇವಿದು ಪ್ರಸಾದ ಇಡಬೇಕಂದೆ. ಇಡೋದೇ ಆಗಲಿಲ್ಲ ರೀ. ಏನು ಮಾಡ್ತೀವಿ ನೋಡಿ. ಹಂಗೈತೆ ನೋಡಿ ತಲೆಯಾಗಿ. ಒಂದು ಕಡೆ ಅವ್ರು ಏನಾರು ಮಾಡ್ಬೋದು ರೀ. ತಿರುಗೋದು ಜಾತ್ರೆಗೆ ಹೋದಾಗಾರ ಅಮ್ಮನ ನಿಂಬೆ ತಂದು ನಾನು ನಮ್ಮ ಮನ್ಯಾಗ ಇಟ್ಕೊತೀನಿ ರೀ. ಆಕಿನ ಆಶೀರ್ವಾದ ಬೇಕು ನನಗೆ. ಗೋಳೂರ್ಗೆ ಹೋಗಿ ಆ ಕಡೆ ಸುತ್ತಾಡಿ ಮಾರು ಹೆಂಗಾಗಿತ್ತು ಅಂತ ನೋಡ್ತಿರ್ಬೇಕು ನೀವು. ಹೆಂಗೆ ಏನು ಬಿಡು ಸ್ನೇಹಿತರೆ. ಈ ದೇವ್ರ ದರ್ಶನ ಮಾಡ್ಕೊಂಡು ಅದರಾಗಿದ್ದಾರೆ ಹಚ್ಕೊಂಡೆ. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ಅವಾಗ ಅಮ್ಮಗ ಮಾತು ನಡೆದು ನೋಡಿ. ಹಿರಿಯರ ಮಾತು ಕಷ್ಟ ಮಾತು ಇರ್ತಾವ್ರಿ. ಯಾಕಂದ್ರೆ ಹುಟ್ಟಿದ್ದು ಬೆಳೆದಿದ್ದು ಅವ ಇಲ್ಲೇ ಅಲ್ಲ. ಹಿಂಗಾಗಿ ಎಲ್ಲರೂ ಹಿರಿಯರು ಪರಿಚಯ ಇರ್ತಾರೆ, ಕಷ್ಟದ ಮಾತು ಇರ್ತಾರೆ. ಲಕ್ಕಮ್ಮ ದೇವಿ ಮುಂದೆ ಒಂದು ಫೋಟೋ ತಕ್ಕೋಬೇಕಂತ ನೋಡಕತ್ತಿದ್ದೆ. ಆದರೆ ಫೋಟೋ ಕರೆಕ್ಟಾಗಿ ಬರಲಿಲ್ಲ. ತಾಯಿ ಶಕ್ತಿ ಆಶೀರ್ವಾದ ನಮಗೆ ಇರಲಿ. ಅವರ ಮಾತು ನೋಡಿ ಸ್ನೇಹಿತರೆ.
ಮಾತು ಕುಡಿದ್ರೆ ಮುಗಿದ ಸ್ನೇಹಿತರೆ, ಹಿರಿಯರು ಹಂಗೆ ಅಲ್ಲ. ಫೋಟೋ ಹೊಡ್ಕೊತೀನಿ. ನೋಡಿ ಸ್ನೇಹಿತರೆ, ನಮ್ಮ ಫುಲ್ ಫ್ಯಾಮ್ಲಿ ಎಲ್ಲ ಫೋಟೋ ತೋರ್ಸಾಕ ನಿಂತೈತೆ. ನಾನು ಅಗಳನೆ ತೆಗೆಸ್ಕೊಂಡೆ. ಸಿಕ್ಕಾಪಟ್ಟೆ ಫ್ಯಾಮ್ಲಿ ರೀ. ಯಾಕಂದ್ರೆ ಅವರು 4 ಮಂದಿ ಹೆಣ್ಮಕ್ಳು 5 ಮಂದಿ ಗಂಡ್ಮಕ್ಳಲ್ಲ, ಹಿಂಗಾಗಿ ಫ್ಯಾಮ್ಲಿ ದೊಡ್ಡದೈತೆ. ಅಕ್ಕ, ಅವ್ವ, ನಮ್ಮ ಅವ್ವ, ನಮ್ಮ ಚುಗನ್ ಮಗಳು ಅಂತೀನಲ್ಲ, ಪರ್ಸು ಅಂತಿನ ಸ್ನೇಹಿತರೆ, ಕೈ ಮಾಡ್ತಾ ನೋಡಿ. ಈ ಚುಗನ್ ಮಗಳು ಒಬ್ಬಾಕೆ ಹೆಣ್ಮಳು, 2 ಗಂಡ್ಮಕ್ಳು. ನಾನು ತಾಕತ್ತು ನೋಡಿ ಪುಟ್ಟಕ್ಕನಂತ ಸೇರಿ ಉಟ್ಕೊಂಡೋಡ ಅವಿ ಪುಟ್ಟಕ್ಕನಂತ ಸಿಟ್ಕೊಂಡ ಗೆಸ್ಟ್ ಮಾಡಿ ಬೇಕಾರ. ಈಕಿ ನಮ್ಮ ಸೋದರ ಮಗಳು ಒಬ್ಬಾಕೆ ಹೆಣ್ಮಳು, 2 ಗಂಡ್ಮಕ್ಳು ಸ್ನೇಹಿತರೆ. ಯಾವಿ ಹೊಟ್ಲದ ಹೊಡಿ ಇಲ್ಲಿ ಅಂತ ಹೊಡಿ ಸ್ನೇಹಿತರೆ. ಈಕಿದು ಅವ್ರ ಮನೆ ಬದುಕಿನ ಬುತ್ತಿ ಒಳಗೆ ವಿಡಿಯೋ ಮಾಡ್ಯಾರ ನೋಡಿ. ಅವ್ರ ಮನೆಗೆ ಕೊಟ್ಟೈತ್ರಿ. ಅವ್ರ ವಿಡಿಯೋ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ನಿಮಗೂ ಕೇಳ್ರಿ, ನಾ ಹೇಳ್ತೀನಿ. ಬದುಕಿನ ಬುತ್ತಿ ಒಳಗೆ ನಮ್ಮ ಸೋದರ ಮಗಳು ಕೊಟ್ಟೈತ್ರಿ. ಆ ಜೈಂಟ್ ಫ್ಯಾಮ್ಲಿ ರೀ. ಈಗ ಇವ್ರು ಮದುವೆ ಆಗಿದ್ದು ಮೊನ್ನೆ ಬೇರೆಗೆ ನೋಡಿ ಸ್ನೇಹಿತರೆ. ಅದು ಆ ಮನೆ ಹುಡುಗಿ ನೋಡಿದ್ದು ಬದುಕಿನ ಬುತ್ತಿ ಒಳಗೆ ಏನು ವಿಡಿಯೋ ಮಾಡ್ಯಾರಲ್ಲ, ಒಂದು ಕುಟುಂಬ ಜೀವನದ ಕುಟುಂಬ ವಿಡಿಯೋ ಮಾಡಿರ್ತಾರಲ್ಲ, ಆ ಮನೆ ಹುಡುಗಿನೇ ತೊಗೊಂಡಾರ. ಇದ್ರ ಬದ್ರ ರೀ ಸೋದರ ಮಗಳು ಕೊಟ್ಟಾರಿ. ಒಳ್ಳೆ ಅವ್ರ ಹೆಣ್ಮಗಳನ್ನ ತೊಗೊಂಡು ನೋಡಿ ಸ್ನೇಹಿತರೆ. ಇದ್ರ ಬದ್ರ ಮಾಡ್ಯಾರ. ನೆಕ್ಸ್ಟ್ 8 ಜನ ಮಾತ್ರ ನಿಂತ್ಕೋಬೇಕು. ಬರ್ರಿ ಇವಾಗ ಊಟಕ್ಕೆ ಬಂದ್ವಿ ನೋಡಿ. ತಂಗಿನೂ ಬಂದ್ಲು, ಉಸುರು ಬಂದ್ವಿ. ಊಟಕ್ಕೆ ಏನೇ ಮಾಡ್ರ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಊಟಕ್ಕೆ ಹಾಕ್ಸೋಣಕತ್ತೀವ್ರಿ, ಊಟ ಮಾಡ್ತೀವಿ. ಫುಲ್ ಹಸುವಾಗ್ಬಿಟ್ಟೈತೆ. ಮುಂಜಾನೆ ಮನ್ಯಾಗ ನಾಷ್ಟ ಮಾಡಬೈದು. ಅಡಿಗೆ ಮಾತ್ರ ಎಲ್ಲನೂ ಸೂಪರ್ ಆಗಿತ್ತು ರೀ ಸ್ನೇಹಿತರೆ, ಸಖತ್ತಾಗಿತ್ತು. ಖುಷಿ ಆಯಿತು. ಲಗ್ನ ಮಸ್ತ್ ಆಯಿತು. ಊಟ ಗೀಟ ಮಾಡ್ಕೊಂಡ್ವಿ. ಮುಂದೆ ಮಸ್ತ್ ರೊಟ್ಟಿ ಎಲ್ಲ ಥರ ಸಖತ್ತಿತ್ತು ಬಿಟ್ರಿ. ಒಂದೇ ಥರ ಅಲ್ಲ ಸ್ನೇಹಿತರೆ, ಎಲ್ಲ ಥರನೂ ಇತ್ತು. ಉಣ್ಣಾಕ ಇದ್ದಿದ್ದಿಲ್ಲ. ಎಲ್ಲರೂ ನಮ್ಮ ಫ್ಯಾಮ್ಲಿ ಎಲ್ಲ ಉಣ್ಣಾಕ ಕುಂತೈತೆ. ಒಂದು ಊಟ ಆಗಿ ಕುಂತಿದ್ದೆ, ಪರ್ಸನ್ಗಳು ಮಾತಾಡ್ಕೋತ ಕುಂತಿದ್ದೆ ಸ್ನೇಹಿತರೆ. ಅಕ್ಕ ವಿಡಿಯೋ ತಿನ್ನಕತ್ತಿದ್ದು. ನಾ ಕರೆಕ್ಟಾಗಿ ಏನು ಅಡುಗೆ ಮಾಡ್ರ ಅಂತ ನಿಮ್ಗೆ ತೋರಿಸ್ತೀನಿ. ಅಕ್ಕ ಕರೆಕ್ಟಾಗಿ ವಿಡಿಯೋಕೆ ಮಾಡಕ್ಕೆ ಬಲ್ಲು. ಒಬ್ಬ ನಮ್ಮ ಪರ್ಸು ತರಲೆ ಮಾಡಾಕತ್ತಿದ್ದೀನಿ ರೀ. ಅಂದ್ಯ ಅವು ಬಾಯಾಗಿಡೋದು ತಕ್ಕೊಳೋದು ನೋಡಿ. ಅಲ್ಲಿಡು ಇಲ್ಲಿಡು ಅಂತೆ ಅವ್ನು ಕೂಡ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ನು ಫುಲ್ ಎಂಜಾಯ್ ಮಾಡಿದ ನೋಡಿ. ಎಷ್ಟು ನಾಟಕ ಮಾಡ್ತಾಳೆ. ಇನ್ನೂ 1 ವರ್ಷದಿಲ್ಲ ರೀ, 2 ವರ್ಷದಿಲ್ಲ, ಇನ್ನೂ 1 ವರ್ಷನೇ ಆದ್ನೇ ಮಾಡಿ ನೋಡಿ. 1 ವರ್ಷನೇ ಆದ ಸ್ನೇಹಿತರೆ. ಎಲ್ಲಮ್ಮ ಹೋದ್ವಲ್ಲ ಅವಾಗ 1 ವರ್ಷನೇ ಆದ ನೋಡಿ. ಈ 1 ವರ್ಷಮೇ 1 ತಿಂಗಳು ಆತು ನೋಡ್ರಿ. ಇವನಿಗೆ ಎಷ್ಟು ಚಂದ ಅದ ನೋಡಿ. ಎಣ್ಣೆ ಅಂತೇಳಿ 3 ಗಂಡಾಗ್ಯವ್ರಿ ನಮ್ಮ ತಂಗಿಗೆ. ಇದು 3ನೇ ನೋಡಿ ಗಂಡು ಪಾಪು ನೋಡಿ. ತಗೊಂಡೆ ಅಪ್ಪ ಅಲ್ಲಿ ಫೋಟೋ ಹೊಡಾಕತ್ತಿಲ್ಲ ನಮ್ಮ ಅಕ್ಕ. ನಾನು ತನ್ನ ಬ್ಯಾಗಿಡವ್ರಿ, ತನ್ನ ಬ್ಯಾಗಿಡ ನೋಡಿ ಸ್ನೇಹಿತರೆ. ಏಟೈತಿ ಅವು ಬ್ಯಾಗ್ ಇಡ್ಬೇಕು ಅನ್ನೋದಾರ ಏನು ಗೊತ್ತು ನೋಡಿ. ಅಷ್ಟು ಶಾಣೆದೈತೆ ನೋಡಿ ಹುಡುಗ. ಮಸ್ತ್ ಖುಷಿ ಆಯಿತು. ಹಂಗೂಡ ಒಂಥರ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಊರಿಗೆ ಹೋಗ್ಬೇಕು ರೀ. ಬಸ್ ಇಲ್ಲಿಗೆ ಒಮ್ಮೆ 6ಕ್ಕೆ ಐತೆ. ಅಕ್ಕಾರ ಕಾರ್ ಗಾಡಿಯಾಗ ಹೋಗಿ ಕುಳೂರು ಕೊಸ್ತಿ ಒಗಿತೀನಿ ರೀ. ನಾಳೆ ಕುಬ್ಸಕ್ಕೆ ಹೋಗ್ತೀನಿ. ಶ್ರಾವಣಿ ಕರ್ಕೊಂಬರಕ್ಕೆ ಅವಂಗೆ ಕಳಿಸ್ತೀನಿ. ತಲೆ ತೊಳ್ಕೊಂಡು ಹೋಗ್ಬಿಟ್ಟು ನೋಡ್ರಿ. ತಲೆ ಎಲ್ಲ ಕೂಲ್ ಊರೇ ಆಗ್ಬಿಟ್ಟಿದ್ದು. ಸಿಂಪಲ್ ಆಗಿರೋದು ನೋಡಿ ಸ್ನೇಹಿತರೆ. ಏನೈತ್ರಿ ಜೀವನದಾಗ ಸುಮ್ಮನೆ ಹಂಗೆ ಹೋಗ್ಬೇಕು. ಒಂದು ಕಡೆ ಹೋಗ್ಬೇಕು, ಒಂದು ಕಡೆ ಬರಬೇಕು ಅಂತಂದ್ರೆ ಹೋಗ್ಬೇಕು. ಅತಿ ಇದು ಮಾಡೋಕ್ಕೆ ಹೋದ್ರೆ ನೋಡಲ್ಲ. ಮಂದಿ ಮಕ್ಕಳಾದ್ರೆ ಹೋಗಲೇಬೇಕು, ಬರಲೇಬೇಕು, ಎಲ್ಲನೂ ಮಾಡಲೇಬೇಕು ಸ್ನೇಹಿತರೆ. ಅತಿ ಜೋರ ಚೈನಿಗೆ ಗೊತ್ತಂದ್ರೆ ನಮಗೆ ನೀಡಲ್ಲ ಸ್ನೇಹಿತರೆ. ನಾನು ಸಿಂಪಲ್ಲಾಗೇ ಇರೋದು. ಎಷ್ಟು ಹೆಂಗಿರಬೇಕು ಹಂಗೆ ಇರೋಕೆ. ನಾನು ಎಲ್ಲಾರ ಹೋಲ್ರಿ, ಬೇಕಾದ ತನಕ ಹೋಲ್ರಿ, ನಮ್ಮ ಥರನ ಬಿಟ್ಟು ಕೊಡಬಾರ್ದು ನೋಡಿ. ಯಾರೇ ಎಂಥ ಇದು ಐತೆ ಏನು ಬೇಕಂದ್ರೆ ಇದು ಮಾಡಲಕ್ಕ ಬಿಡಲಕ್ಕ ರೀ. ನಾವು ಹೆಂಗಿರ್ತೀವಿ ಹಂಗೆ ಇರೋದು. ನಮ್ಮನ್ನು ನಾವು ಬಿಟ್ಟು ಕೊಟ್ಟು ಅಂದ್ರೆ ಅಲ್ಲಿ ಅರ್ಥ ಉಳಿಯಲ್ಲ.
ಬರೀ ಊಟಕ್ಕೆ ಏನೇ ಮಾಡ್ಯಾರೇನಂತ ನೀವು ತೋರಿಸ್ತೀನಿ ಕರೆಕ್ಟಾಗಿ. ಯಾಕಂದ್ರೆ ಆಗಳ ಸುಮ್ಮ ಅಷ್ಟೇ ಉಣ್ಣಕ್ಕೆ ಬರಕತ್ತಿದ್ದಾರೆ, ವೀಡಿಯೋ ಮಾಡ್ಕೋದಿದ್ದೆ. ಅಕ್ಕನೂ ಹೋಗವ ವೀಡಿಯೋ ಮಾಡ್ಕೋಗಿ ಏನೇ ಮಾಡಿ ಊಟಕ್ಕೆ ತೋರಿಸೋಗು ಅಂತ ಅನ್ನಕತ್ತಿದ್ಲು. ಅಕ್ಕನೂ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಾಡ್ರಿ, ನಾನು ಸ್ವಲ್ಪ ಮಾಡ್ಕೊಂಡಿನಿ. ಪರ್ಸು ಹಾಕಿಂಗ್ ಕೂಡ ಆಟ ಎಬ್ಸಾಕತ್ ನೋಡಿ. ಹುಡುಗ ಒಟ್ಟ ಸುಮ್ಮಿರೋದಿಲ್ರಿ, ಭಾಳ ತರಲೆ ಇದ್ದಲ್ರಿ, ಭಾರಿ ಕ್ಯೂಟ್ ಅದಾನ. ಈಗ ಇವ್ನಕ್ಕಿಂತ ಇಬ್ರು ಹಿರಿಯರದಾರ. ಒಬ್ಬವ ನಮ್ಮ ಹಿರಿಯವ ಫಸ್ಟ್ ಶ್ರಾವಣಕ್ಕೆ ಸಣ್ಣವನ 5 ತಿಂಗಳು. 5 ವರ್ಷನಾಗ 3 ಮಕ್ಳು ಹಡಬಿಟ್ಟವ್ರಿ ಅಂತ. 3 ಗಂಡ ಎಣ್ಣೆ ಅಂತೇಳಿ ಇದು 3ನೇದು ಗಂಡನ ಆಯ್ತು ನೋಡಿ. ಪರಸಾಮನೆ ಒಟ್ಟು ಬಂದ ಎಲ್ಲ ಮುಟ್ಟಿ ಬರಬೇಕಾಗಿತ್ತು ಸ್ನೇಹಿತರೆ. ಏನು ಮಾಡೋದು, ಎಲ್ಲ ಮುಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ನೋಡಿ ಆದಷ್ಟು ಊಟ ನಾವು ಎಲ್ಲ ಊಟನೂ ಮಸ್ತಾಗಿತ್ತು. ಊಟನೂ ಎಲ್ಲರೂ ಉಂಡ್ರು. ಇನ್ನೂ ಉಣ್ಣೋರು ಉಣ್ತಾರೆ ಸ್ನೇಹಿತರೆ. ಅವ್ವ ಇನ್ನೂ ಉಣ್ಣಾಕತ್ತಾಳ ನೋಡಿ, ಅವ್ವ ಇನ್ನೂ ಉಣ್ಣಾಕತ್ತಾಳ. ಅವು ಒದರಿದೆ, ಅವ್ವ ದೊಡವ ಬಂದು ಉಣ್ಣಾಕತ್ತಾಳ್ರಿ. ಮತ್ತು ಇವರಿಬ್ರು ಅಕ್ಕ ತಂಗಿರಿ, ಇನ್ನೂ ಇಬ್ಬರು ನಮ್ಮ ಗುರುಬಾಯಿ ಒಬ್ಬಾಕಿ ಶಂಕರಮ್ಮ ಅಂತೇಳಿ ಅವರದಾರೆ. ಅವರು ಹಿಡಿದ ಬಂದಾರ ಸಲ. ಅಕ್ಕಿ ಅಷ್ಟು ನಡೆಯಲ್ರಿ, ಮನ್ಯಾಗ ಅನುಕೂಲ ಇಲ್ಲ, ಹೋಗ್ಬಿಟ್ಟಿರ್ತೀರಿ ಊಟ ಮಾಡಿ. ಅವು ಅಲ್ಲಿ ಉಣ್ಣಾಕತ್ತಾಡಿ, 3 ಅಕ್ಕ ತಂಗಿ ಉಣ್ಣಾಕತ್ತಾರ. ಊಟ ಹಾಕ್ಸ್ಕೊಂಬರಕ್ಕೆ ಅದು ನೋಡಿ ಸ್ನೇಹಿತರೆ. ನಾವೆಲ್ಲ ಉಂಡು, ಅಕ್ಕ ನಾನು ತಂಗಿ 3 ಮೊದಲು ಉಂಡ್ವಿ. ಇವ್ರು ಹಿಂದಾಗಡೆ ಉಣ್ಣಾಕತ್ತಾರ. ನೋಡಿ ಊಟಕ್ಕೆ ಏನಾಯ್ತು ಅಂತ ತೋರಿಸ್ತೀನಿ. ರೊಟ್ಟಿ ರೀ, ಮಿಷನ್ದ ಮಾಡಿಸಿದ ರೊಟ್ಟಿ ನೋಡಿ, ಸಕ್ಕತ್ತಾಗಿ ಸ್ನೇಹಿತರೆ. ನೆಕ್ಸ್ಟ್ ಬೂಂದೆ, ನೆಕ್ಸ್ಟ್ ಜಿಲೇಬಿ, ಬೆಲ್ಲ ಜಿಲೇಬಿ ಸ್ನೇಹಿತರೆ. ನೆಕ್ಸ್ಟ್ ಚಪಾತಿ, ನೆಕ್ಸ್ಟ್ ಬಜ್ಜಿ, ನೆಕ್ಸ್ಟ್ ಹೆಸರುಕಾಳು ಪಲ್ಯ, ನೆಕ್ಸ್ಟ್ ಬದ್ನಿಕಾಯಿ ಪಲ್ಯ, ನೆಕ್ಸ್ಟ್ ಮೊಸರು, ಖಾರ, ಚಟ್ನಿ, ಪಿಂಕಾಯಿ. ಇಷ್ಟೆಲ್ಲ ವೆರೈಟಿ ಅಡಿಗೆ ನೋಡಿ. ಬರ್ರಿ ಎಲ್ಲರದು ಊಟ ಆಯ್ತು. ತಂಗಿ ನೋಡಿ ನಮ್ಮ ತಂಗಿ ಈಗ ಒಬ್ಬೇಕ್ರಿ. ನಾವಿಬ್ಬರು, ನಮ್ಮ ಅವ್ಗಿಬ್ರು, ನಮ್ಮ ಇನ್ನೊಬ್ಬಕ್ಕೆ ಅವಾಗ ಒಬ್ಬೇಕಿ, ಇನ್ನೊಬ್ಬಕ್ಕೆ ಅವಾಗ ಒಬ್ಬೇಕಿ, ಇನ್ನೊಬ್ಬಕ್ಕೆ ಅವಾಗ ಒಬ್ಬೇಕು ನೋಡಿ. ಒಟ್ಟು 5 ಜನ ಅದು ನೋಡಿ. ಈ ಕಡೆ ನಮ್ಮ ಅವ್ವನ ಕಡೆನೂ 5 ಜನ, ಅಪ್ಪನ ಕಡೆನೂ 5 ಜನ ಹೆಣ್ಮಕ್ಳು ಅದೀವಿ ರೀ. ಅಪ್ಪನ ಕಡೆ 5 ಜನ, ಅವ್ವಾರ ಕಡೆ 5 ಜನ. ಅವರು 4 ಮಂದಿಯಾಗ 5 ಜನ ಹೆಣ್ಮಕ್ಳು ರೀ, ನಾವೇ 2 ಅದೀವಿ. ಈ ಕಡೆ ಅಪ್ಪನ ಕಡೆ ಬಂದರು 3 ಮಂದಿಯಾಗ 5 ಜನ ಹೆಣ್ಮಕ್ಳು ಅದೀವಿ ನೋಡಿ. ಇಲ್ಲೇ ನಮ್ಮ ಸಣ್ಣ ಚಿಗವ್ರಿ ಅವನ ತಂಗಿ ನೋಡಿ, ಅವರು ಫೋಟೋ ತೋರ್ಸಕತ್ತಿದ್ರು. ಇವೆರಡು ನಮ್ಮ ತಂಗಿನ ಮಕ್ಕಳು ರೀ. ಅದು 3 ನಮ್ಮ ತಂಗಿನ ಮಕ್ಕಳು. ಇವೆರಡು ನಮ್ಮ ಅಪ್ಪನ ತಾಕ, ನಮ್ಮ ಅವನ ತಾಕೊಂಡೈತೆ. ಇಲ್ಲೊಬ್ಬ ಇನ್ನೊಬ್ಬ ಗಿರಿ ಟಿ ಶರ್ಟ್ ನೋಡಿದ್ನಲ್ಲ ಅವೊಬ್ಬ ನೋಡಿ, ಅವನು ನಮ್ಮ ತಂಗಿ ಮಗ. 3 ಗಂಡು ನೋಡಿ ಸ್ನೇಹಿತರೆ. ಅಲ್ಲೇ ಕೋರ್ ಕೊಟ್ಟಾರೆ ನಮ್ಮ ತಂಗಿನ. ನಮ್ಮ ತಂಗಿ ನನ್ನ ಮಗಳ ಅಂತ ನೋಡಿ. ಈ ಅವನ ಮಗಳು ನೋಡಿ. ಈ ಅವಗ 1 ಹೆಣ್ಣು 2 ಗಂಡು ರೀ. ಸಣ್ಣಕ್ರಿ ನಮ್ಮ ಅವ್ವರ್ಕಿಂತ. ಈ ವಿಡಿಯೋಲಿಗೆ ಏನು ಮಾಡ್ತೀನಿ ರೀ. ಬಾಯ್ ರೀ.